ನಮಸ್ಕಾರ ಸ್ನೇಹಿತರೆ, ಮಗುಗೆ ಈ ಒಂದು ಬೇಬಿ ಫುಡ್ ರೆಸಿಪಿನ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಆಗುತ್ತೆ. ಈ ಬೇಬಿ ಫುಡ್ ರೆಸಿಪಿ ಮಾಡೋದು ಹೇಗೆ ಅಂತೇಳಿ ಪಟಾಪಟ ಅಂತ ನೋಡೋಣ ಬನ್ನಿ. ಈ ಬೇಬಿ ಫುಡ್ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋವಂಥದ್ದು ಓಟ್ಸನ್ನು ಕೊಡೋದ್ರಿಂದ ಮಗು ವೆಯ್ಟ್ ಗೇನ್ ಚೆನ್ನಾಗಾಗುತ್ತಾ, ಮಗು ಆರೋಗ್ಯಕ್ಕೆ ಒಳ್ಳೆಯದಾ ಅಂತೇಳಿ ನಿಮ್ಗೆ ಅನಿಸ್ಬೋದು. ಖಂಡಿತ ತುಂಬಾ ಒಳ್ಳೆಯದು. ಓಟ್ಸನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ತಾರೆ, ಜೀರ್ಣಕ್ರಿಯೆಯನ್ನು ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಒಳ್ಳೆಯ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗತ್ತೆ. ಓಟ್ಸ್ನಲ್ಲಿ ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಅನ್ನೋದು ಇರುತ್ತೆ. ಅದಷ್ಟೇ ಅಲ್ಲ, ಒಳ್ಳೆಯ ಶಕ್ತಿ ಕೂಡ ಬರುತ್ತೆ. ಮತ್ತು ಇದರಲ್ಲಿ ಒಳ್ಳೆಯ ಮಿನರಲ್ಸ್ ಕೂಡ ಇರುತ್ತೆ. ಐರನ್ ಇರುತ್ತೆ, ಮ್ಯಾಗ್ನೀಷಿಯಮ್ ಇರುತ್ತೆ, ಜಿಂಕ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ. ಸೊ ಇದೆಲ್ಲ ಮಗುವಿನ ಒಂದು ಬೆಳವಣಿಗೆಗೆ ತುಂಬಾ ಸಹಾಯಕ ಆಗುತ್ತೆ. ಒಳ್ಳೆ ವಿಟಮಿನ್ಸ್ ಕೂಡ ಇರುತ್ತೆ. ವಿಟಮಿನ್ B6 ಇರುತ್ತೆ, ವಿಟಮಿನ್ E ಮತ್ತು ವಿಟಮಿನ್ K, ಈ ರೀತಿ ಸಾಕಷ್ಟು ವಿಟಮಿನ್ಗಳು ಕೂಡ ಇರುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಹೇರಳವಾಗಿ ಇರುತ್ತೆ. ಅದಷ್ಟೇ ಅಲ್ಲ, ಆರೋಗ್ಯಕರವಾಗಿ ದೇಹದ ತೂಕ ಹೆಚ್ಚು ಮಾಡಬೇಕು ಮಗುದು ಅಂತಂದರೆ ಓಟ್ಸನ್ನು ಖಂಡಿತ ಕೊಡಬಹುದು. ಹಾಗಿದ್ರೆ ಬನ್ನಿ, ಇನ್ನೇಕೆ ತಡ, ಈ ಒಂದು ಓಟ್ಸ್ ರೆಸಿಪಿನ ಯಾವ ಥರ ಮಾಡೋದು ಅಂತೇಳಿ ನೋಡೋಣ. ಇದು 6 ತಿಂಗಳು ಮೇಲ್ಪಟ್ಟಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಬೇಬಿ ಫುಡ್ ರೆಸಿಪಿನ ಮಾಡಿ ಕೊಡ್ಬೋದು. ನಾನಿಲ್ಲಿ ಒಂದು ಸ್ಮಾಲ್ ಕಪ್ ಆಗೋಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಬಾದಾಮಿಯನ್ನು ತೊಗೊಂಡಿದ್ದೀನಿ. ಈ ಬಾದಾಮಿ ಕೊಡೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ಮೂಳೆಗಳು, ಹಲ್ಲುಗಳು ಗಟ್ಟಿಯಾಗಿರೋದಕ್ಕೆ, ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿ ನಂತರ ಸಿಪ್ಪೆನ ಸುಲಿದು ಬಿಸಿಲಲ್ಲಿ ಒಣಗಿಸಿ ನಂತರ ಕೂಡ ನೀವು ಬಳಸಬಹುದು. ನಾನೀಗ ಸ್ಟವನ್ನು ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಈಗ 1 ಕಪ್ ಆಗೋಷ್ಟು ಓಟ್ಸನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 3 ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಇದು ಬಣ್ಣ ಬದಲಾಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಮೊದಲು ಬಿಳಿಯಾಗಿದ್ದಂಥ ಓಟ್ಸು ಈ ರೀತಿ ಉರಿತಾ ಕಂದು ಬಣ್ಣಕ್ಕೆ, ಬ್ರೌನ್ ಕಲರ್ಗೆ ಬರೋದಕ್ಕೆ ಶುರು ಆಗುತ್ತೆ. ಈ ಒಂದು ಬಣ್ಣಕ್ಕೆ ಬಂದ ನಂತರ ಸ್ಟವನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಬಿಸಿ ಇದ್ದಾಗಲೇ ನೋಡಿ, ಇದನ್ನು ನಾನು ಬ್ಲೆಂಡರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಸಿ ಇದ್ದಾಗಲೇ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಫೈನ್ ಪೌಡ್ರು ಮಾಡ್ಕೋಬೇಕಾಗತ್ತೆ. ಈಗಾಗಲೇ ನಾನು ಸಾಕಷ್ಟು ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನು ಮಾಡಿ ಶೇರ್ ಮಾಡಿದ್ದೀನಿ. ಯಾರಿನೂ ನೋಡಿಲ್ಲ, ತಪ್ಪದೆ ನೋಡಿ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ತೀನಿ. ಈಗ ಓಟ್ಸ್ ಮತ್ತು ಬಾದಾಮಿಯನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ಒಂದು ಏರ್ಟೈಟ್ ಬಾಕ್ಸ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಬೇಕಂದಾಗ ಒಂದೇ 1 ನಿಮಿಷದಲ್ಲಿ ಈ ಒಂದು ಬೇಬಿ ಫುಡ್ ರೆಸಿಪಿನ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು. ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ರೆ ಆಗೋಯ್ತು. ಪಟ್ ಅಂತ ಹೇಳಿ 1 ನಿಮಿಷದಲ್ಲಿ ಈ ಒಂದು ಬೇಬಿ ಫುಡ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಪುಡಿ ಏನೋ ಮಾಡ್ಕೊಂಡಿದ್ದಾಯ್ತು. ಇವಾಗ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೀವು ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ 1 ಸ್ಪೂನು ಅಥವಾ 2 ಸ್ಪೂನು, ಆಮೇಲೆ ನೋಡಿಕೊಂಡು ನೀವು 3 ಸ್ಪೂನು, ಈ ಥರ ನಿಮ್ಮ ಮಗು ಎಷ್ಟು ತಿನ್ನುತ್ತೆ ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ನೋಡಿ ಪುಡಿಯನ್ನು ಹಾಕಿ ಅದ್ರ ಜೊತೆ ನೀರನ್ನು ಹಾಕಿ ಕಾಯಿಸಿ ಆರಿಸಿರೋಂಥ ನೀರು, ಈ ನೀರನ್ನು ಹಾಕಿ ಚೆನ್ನಾಗಿ ಒಂಚೂರು ಗಂಟುಗಳಿಲ್ದಂಗೆ ಕಲಿಸ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಒಂಚೂರು ತೆಳ್ಳಕ್ಕೆ ಇರಲಿ. ನೋಡಿ, ಈಗ ಸ್ಟವನ್ನು ಹಚ್ಚಿ ಸ್ಟವ್ ಮೇಲೆ ಈ ರೀತಿ ಇಟ್ಟು ಇವಾಗ ನಾವೇನು ಓಟ್ಸು ಮತ್ತು ಬಾದಾಮಿ ಹುರಿದು ಪುಡಿ ಮಾಡಿಕೊಂಡು ನೀರಿನಲ್ಲಿ ಕಲಿಸ್ಕೊಂಡಿದ್ದೀವಲ್ವ, ಈ ಒಂದು ಮಿಶ್ರಣವನ್ನು ಇಟ್ಟು ಈ ಥರ ಚೆನ್ನಾಗಿ ಗಂಟುಗಳಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಕುದಿ ಬರೋಕ್ಕೆ ಶುರು ಆಗುತ್ತೆ. ಈಗ ಲೋ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ತಾ 3 ರಿಂದ 4 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ರುಚಿಕರವಾದಂತಹ, ಆರೋಗ್ಯಕರವಾದಂತಹ, ಮಗುವಿನ ದೇಹದ ತೂಕವನ್ನು ಆರೋಗ್ಯಕರವಾಗಿ ಹೆಚ್ಚಿಸುವಂತಹ ಬೇಬಿ ಫುಡ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ನೋಡಿ, ಇವಾಗ ನಾನು ಸ್ಟವ್ವಿಂದ ಕೆಳಗೆ ಪಾತ್ರೆಯನ್ನು ಇಳಿಸಿದ್ದೀನಿ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಬನ್ನಿ. ಮಗುವಿನ ಯಾವುದೇ ಒಂದು ಬೇಬಿ ಫುಡ್ ರೆಸಿಪಿ ಮಾಡಬೇಕಾದ್ರೆ ಸ್ವಲ್ಪ ಹೈಜೀನ್ ಕಡೆ, ಸ್ವಚ್ಛತೆಯ ಕಡೆಗೆ ಗಮನವನ್ನು ನೀಡಿ. ನೋಡಿ, ಇವಾಗ ನಾನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಕೊಡ್ತೀರಾ ಅಂದರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಇನ್ನೊಂಚೂರು ತೆಳುವಾಗಿ ಮಾಡಿ ಕೊಡಿ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ ಈ ಒಂದು ಬೇಬಿ ಫುಡ್ ರೆಸಿಪಿ. ಮಗು ಕೂಡ ಅಷ್ಟೇ, ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ. ನೀವು ನನ್ನ ಹಳೆ ವಿಡಿಯೋಗಳನ್ನು ನೋಡ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ನನ್ನ ಮಗುವಿಗೆ ಈ ಓಟ್ಸಿಂದ ಸಾಕಷ್ಟು ಬೇಬಿ ಫುಡ್ ರೆಸಿಪೀಸ್ನ ನಾನು ಮಾಡಿ ತಿನ್ನಿಸಿದ್ದೀನಿ. ಮಗು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿನ್ನುತ್ತೆ ಮತ್ತು ತುಂಬ ಚೆನ್ನಾಗಿ ಡೈಜೆಷನ್
ಡೈಜೆಷನ್ ಮಾಡ್ಕೊಳ್ಳುತ್ತೆ, ಕ್ವಿಕ್ಕಾಗಿ ಕೂಡ ಮಾಡ್ಬೋದು ಪಟಾಪಟ ಅಂತ ಹೇಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಈ ಒಂದು ಬೇಬಿ ಫುಡ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಇನ್ನೇಕೆ ತಡ, ಈಗಲೇ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಒಳ್ಳೆಯ ಬೇಬಿ ಫುಡ್ ರೆಸಿಪಿಯೊಂದಿಗೆ ನಾನು ಮತ್ತೆ ಬರುತ್ತೇನೆ. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.